ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಆಲ್ರೆಡಿ ಅಪ್ಲೈ ಮಾಡಿದ್ರಿ ಅವ್ರಿಗೆಲ್ಲ ಬಿಗ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನೀವು ಕೂಡ ನೋಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿರೋರು ಇರ್ತಾರಲ್ಲ ಅವ್ರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಅವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗೊಂದು 2-3 ಇಯರ್ಸಿಂದ ಸಾಕಷ್ಟು ಜನ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ, ಬಟ್ ಅವರಿಗೆ ಏನು ಕೂಡ ಮಾಹಿತಿ ಇರಲಿಲ್ಲ. ಅಂದರೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದಾರೆ ಅಷ್ಟೇ, ಅದು ಅಪ್ರೂವಲ್ ಆಗಿದೆಯಾ ಅಥವಾ ನಿಮ್ಮ ಕೈಗೆ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಬಟ್ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಕೂಡ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ಕಳೆದ ಒಂದು ವಾರದ ಮುಂಚೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸಾಕಷ್ಟು ಜನರಿಗೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ. ಬಟ್ ಏನಪ್ಪ ಅಂತಂದರೆ, ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ರೇಷನ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಂಡಿಲ್ಲ, ಈಗ ಆಲ್ರೆಡಿ ಅಪ್ಲೈ ಮಾಡಿರ್ತೀರಾ, ನಿಮ್ದು ಅಪ್ರೂವಲ್ ಆಗಿ ನಿಮಗೆ ರೇಷನ್ ಕಾರ್ಡ್ ಕೂಡ ಬಂದಿರುತ್ತೆ, ಬಟ್ ನೀವು ಕಲೆಕ್ಟ್ ಮಾಡ್ಕೊಂಡಿರಲ್ಲ, ಅಂದರೆ ನಿಮಗೆ ವಿಷಯನೇ ಗೊತ್ತಿರಲ್ಲ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವ್ ಆಗಿದೆ, ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಅಡ್ರೆಸ್ಗೆ ಬಂದಿದೆ ಅಂತ. ಸೊ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ನ ಕಲೆಕ್ಟ್ ಮಾಡಿಲ್ಲ ಅವ್ರ ಲಿಸ್ಟ್ನ ಆಹಾರ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ, ಚೆಕ್ ಮಾಡ್ಕೋಬೋದು ನೀವು. ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಿದ್ರೆ ಆ ಡಿಸ್ಟ್ರಿಕ್ಟಲ್ಲಿ ಯಾರ್ಯಾರ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆ ಅಂತ. ಈಗ ನೀವು ಏನಾರ ನಿಮ್ಮದು ಕೂಡ ಕಾರ್ಡ್ ಅಪ್ರೂವಲ್ ಆಗಿದೆ, ನೀವು ಎಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋದರೆ ಹಿಂಗೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ನ ತೋರಿಸ್ಬೇಕಾಗತ್ತೆ. ಹಿಂಗೆ ಅಪ್ಲೈ ಮಾಡಿದ್ವಿ ನಾವು, ನಮ್ಮದು ಅಪ್ರೂವಲ್ ಆಗಿದೆ, ನಾವು ಕಾರ್ಡ್ ಕಲೆಕ್ಟ್ ಮಾಡ್ಕೋಬೇಕಿತ್ತು ಅಂತಂದರೆ ನಿಮಗೆ ಅವರು ಆ ಕಾರ್ಡ್ನ ಕೊಡ್ತಾರೆ. ಯಾಕಂದರೆ ಕೆಲವೊಬ್ರದ್ದು ಏನಾಗಿರುತ್ತೆ, ಈಗೊಂದು 3-4 ವರ್ಷದ ಹಿಂದೆ ಅಪ್ಲೈ ಮಾಡಿರ್ತಾರೆ, ನಿಮ್ಮ ಅಡ್ರೆಸ್ ಚೇಂಜ್ ಆಗಿರುತ್ತೆ, ಅಥವಾ ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ನಿಮ್ಮ ಪೋಸ್ಟ್ ಮ್ಯಾನ್ ಬಂದಾಗ ನೀವು ಸಿಕ್ಕಿರಲ್ಲ, ಕಾಲ್ ಕೂಡ ಕನೆಕ್ಟ್ ಆಗಿರಲ್ಲ, ಅಂಥವೆಲ್ಲ ಏನಾಗಿರುತ್ತೆ ಆಹಾರ ಇಲಾಖೆಗೆ ವಾಪಸ್ ಹೋಗಿರುತ್ತೆ. ಸೊ ಅಂಥವ್ರದ್ದು ಲಿಸ್ಟ್ನ ಬಿಟ್ಟಿದ್ದಾರೆ ಆಹಾರ ವೆಬ್ಸೈಟಲ್ಲಿ. ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೀವೇನಾರು ಅಪ್ಲೈ ಮಾಡಿದ್ರಿ ರೇಷನ್ ಕಾರ್ಡ್ಗೆ, ಅಪ್ರೂವಲ್ ಆಗಿದೆಯಾ ಏನು ಅನ್ನೋದು ಗೊತ್ತಾಗಿಲ್ಲ ಅಂತಂದರೆ ನೀವು ಆಹಾರ ಇಲಾಖೆಗೆ ಹೋದರೆ ಗೊತ್ತಾಗುತ್ತೆ, ಇಲ್ಲ ನೀವು ಆಹಾರ ವೆಬ್ಸೈಟಲ್ಲೇ ನೀವು ಚೆಕ್ ಮಾಡ್ಕೋಬೋದು. ನಿಮಗೆ ಒಂದ್ಸತಿ ರೇಷನ್ ಕಾರ್ಡ್ ಸಿಕ್ತು ಅಂದರೆ ನೀವು ಈಸಿಯಾಗಿ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು, ಗೃಹ ಜ್ಯೋತಿ ಯೋಜನೆಗಾಗಿರ್ಬೋದು ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು. ಇದಕ್ಕೆ ಯಾವ ಲಾಸ್ಟ್ ಡೇಟ್ ಅಂತ ಇರೋದಿಲ್ಲ, ವೆಬ್ಸೈಟ್ ಯಾವಾಗಲೂ ಕೂಡ ಓಪನ್ ಆಗಿರುತ್ತೆ. ಬೆಂಗಳೂರು 1, ಕರ್ನಾಟಕ 1 ಈ ಸೆಂಟರ್ಸ್ಗಳಿಗೆ ಹೋದರೆ ನೀವು ಯಾವಾಗ ಬೇಕಾದ್ರೂ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಅಂತೂ ನೀವು ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡ್ಬೋದು. ಯಾರೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.